5 ಸ್ಟಾರ್ ತಿನ್ನೋಣ ಅಂತ ಹೋದ್ರೆ 5 ಸ್ಟಾರ್ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಒಂದು ಬಂಗಾರಪೇಟೆ ಪಾನಿಪುರಿ ಸ್ಟಾಲ್ ಇದೆ, ತುಂಬಾ ಫೇಮಸ್ ಅನ್ನೋದಕ್ಕಿಂತನೂ ತುಂಬಾ ಟೇಸ್ಟಿ. ಅಲ್ಲಿ ಹೋದ್ರಿ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬರೋದು. ಇಲ್ಲಿನೋ ದಹಿಪುರಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಬೇಡ ಬೇಡ ನನ್ಗೆ ಲಾಲಿಪಾಪ್ ಬೇಕು ಅಂತ ಹಠ ಮಾಡ್ತಾ ಇದ್ರ. ಅವ್ನಿಗೆ ಲಾಲಿಪಾಪ್ ಇಸ್ಕೊಟ್ಟು ನಾವು ಫಸ್ಟ್ ಒಂದು ದಹಿಪುರಿ ತಿಂದ್ರಿ, ಆಮೇಲೆ ಒಂದು ಮಸಾಲ ಪುರಿ ತಿಂದ್ರಿ. ಬೇರೆ ಯಾರೋ ಬೋಟಿ ಮಸಾಲ ತಿಂತ ಇದ್ರು, ನೋಡಕ್ ತುಂಬಾ ಯಮ್ಮಿ ಆಗಿತ್ತು. ಅದಕ್ಕೆ ನಾವು ಒಂದು ತಗೊಂಡ್ಬಿಟ್ಟು ಆರ್ಡರ್ ಮಾಡ್ಬಿಟ್ರಿ. ನೈಟ್ ಏನು ಹೊಟ್ಟೆ ಹಸ್ತಿಲ್ಲ, ಅದಕ್ಕೆ ಹಂಗೆ ಮಲಗ್ಬಿಟ್ರಿ. ಬೆಳಗ್ಗೆನೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸ್ಗಂತ ಹೋದೆ, ನಿದ್ದೆ ಮಕ್ಕಲ್ಲೇ ಹೋಗಿದ್ದೀನಿ. ಏನು ಮಾಡೋದು, ವಾರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇ ಭಾನುವಾರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗೋದು. ಸೊ ನಾನು ಬರೋಕ್ಕಿಂತ ಮುಂಚೆ ಹುಡುಗರೆಲ್ಲರೂ ಬಂದು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಬ್ಯಾಟಿಂಗು ಸ್ವಲ್ಪ ಹೊತ್ತು ಬೌಲಿಂಗ್ ಮಾಡಿದೆ. ಸೊ ಒಳ್ಳೆ ಪ್ರಾಕ್ಟೀಸ್ ಆಯಿತು. ನೋಡೋಣ ಈ ಭಾನುವಾರ ಏನು ಮಾಡ್ತೀನಿ ಅಂತ. ಅಲ್ಲಿಂದ ಮನೆಗೆ ಹೋಗಿ ನೋಡಿದ್ರೆ ನನ್ನ ವೈಫ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ಸೊ ರೋಟಿ ಹಾಕ್ತಾ ಇದ್ರು. ನನ್ನ ಮಗ ಹುಡುಕ್ದೆ ಇಲ್ಲಿ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ನೋಡಿದ್ರೆ ನಮ್ಮ ಅಮ್ಮ ಜೊತೆ ಆಚೆ ವಾಕಿಂಗ್ ಹೋಗಿದ್ದಾನೆ. ಸೊ ಅವನೇನು ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಂತ ಅವನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅದೇ ಟೈಮಿಗೆ ನಾನು ಬಂದು ನನ್ನ ವೈಫ್ಗೆ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿದೆ. ಮಗನಿಗೆ ಮೊಟ್ಟೆ ಅಂತ ತುಂಬ ಇಷ್ಟ, ಸೊ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಸೊ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ರೆ ಅವ್ನು ಬರೋಷ್ಟರಲ್ಲಿ ರೆಡಿ. ಅವನು 1 ನಿಮಿಷ ವೆಯ್ಟ್ ಮಾಡಲ್ಲ, ಬಂದಿದ್ದೆ ಊಟ 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 ಅಂತಾನೆ. ಸೊ ನೋಡಿ ಬಂದ್ಬಿಟ್ಟಿದ್ದಾನೆ ಕಿಟಕಿಯಿಂದ, ಆಲ್ರೆಡಿ ಬಂದ್ಬಿಟ್ಟ. ನನ್ನ ಗಾಡಿ ನೋಡ್ಬಿಟ್ಟಿದ್ದಾನೆ, ಅದಕ್ಕೆ ಹುಡ್ಕೊಂಬರ್ತಾನೆ. ಸೊ ನನ್ನ ನೋಡಿದ್ರೆ ಅವನು ಬಿಡೋದೇ ಇಲ್ಲ. ಪಪ್ಪ ಆಚೆ ಹೋಗೋಣ, ಊರ್ ತಿರ್ಗನ ಅಂತಾನೆ ಹೇಳ್ತಾ ಇರ್ತಾನೆ. ಸದ್ಯ ನಮ್ಮಮ್ಮ ಸಿಕ್ಕಾಕೊಂಡ್ಬಿಟ್ರು, ನಾನು ಬಚಾಗ್ಬಿಟ್ಟೆ. ನೋಡಿ ದೊರೆ ಬರ್ತಾನೆ ಇವಾಗ ಇಲ್ಲಿಂದ. ಸೊ ಅವನಿಗೆ ನಾಷ್ಟ ಮಾಡಿಸಿದ್ರಿ. ಸೊ ನಾವೇನು ನಾಷ್ಟ ಮಾಡೋದಂದ್ರೆ, ಸೊ ಡೈಟಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಸೂಪ್ ಮಾಡೋಣ ಅಂತ ಫ್ರಿಜ್ಜಲ್ಲಿ ಚಿಕನ್ ಬೋನ್ ಸಿಕ್ಕಿದ್ದೆ, ಅದನ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಕಿಟ್ಟಿದ್ದೀನಿ. ಅದನ್ನ ಚೆನ್ನಾಗಿ ಬಾಯ್ಲ್ ಆಗಿ ಆ ನೀರು ಬ್ರೌನ್ ಆಗೋ ಥರ ಗಂಟ ಅದನ್ನ ಬಾಯ್ಲ್ ಮಾಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ಗೆಣಸು ಸ್ವೀಟ್ ಪೊಟ್ಯಾಟೊ ಅದನ್ನು ಬಾಯ್ಲ್ ಮಾಡಿದಿರಿ. ಒಂದು ಬಾಣಲಿಯಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ. ಫ್ರೈ ಮಾಡಿಬಿಟ್ಟು ಅದೇ ಬೋನ್ಸ್ ಇದೆ ಅಲ್ವಾ, ಆ ಬೋನ್ಸ್ನ ಬಾಯ್ಲ್ ಆಗಿರೋ ಬೋನ್ಸ್ನ ಸೂಪಿಂದ ಸಪ್ರೇಟ್ ಮಾಡಿ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ರುಚಿಗೆ ತಕ್ಕಂತೆ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸೊ ಮೇನ್ ಮೇಲೆಯಿಂದ ಬಂದು ಪೆಪ್ಪರ್ ಹಾಕಿ, ಸೂಪಲ್ಲಿ ಪೆಪ್ಪರ್ ಇದ್ರೆ ತುಂಬ ಚೆನ್ನಾಗಿದೆ ಅದನ್ನು. ಆಮೇಲೆ ಸೊ ಮೇಲಿಂದ ಅದು ಸೂಪ್ ಬ್ರಾತ್ ಏನಿದ್ರು ಅದು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿರಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ, ನಿಮಗೆ ಸ್ವಲ್ಪ ಖಾರ ಬೇಕಂದರೆ. ಇದು ಒಂದು ಮೇನ್ ಇಂಗ್ರೀಡಿಯೆಂಟು. ಇದು ಶೇಜ್ವಾನ್ ಪೆಪ್ಪರ್ ಅಂತಾರೆ, ನಮ್ಮೂರಲ್ಲಿ ಸಿಗೋದು ನೇಪಾಳಲ್ಲಿ. ಸೊ ಇದು ಒಂಥರ ಕರೆಂಟ್ ಹೊಡೆಯೋ ಥರ ಫ್ಲೇವರು. ಅದು ಹಾಕಿ ಚೆನ್ನಾಗಿ ಕುದಿಸಿ. ಸ್ವೀಟ್ ಪೊಟ್ಯಾಟೊ ಕೂಡ ರೆಡಿ ಆಯಿತು. ಸೊ ಸ್ವೀಟ್ ಪೊಟ್ಯಾಟೊ ಮತ್ತು ಸೂಪು ಚಿಕನ್ನು ರೆಡಿಯಾಗಿ ಇಬ್ರು ಗಂಡ ಹೆಂಡತಿ ಆರಾಮಾಗಿ ಒಳ್ಳೆ ಡೈಟ್ ಫುಡ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗೋ ಪ್ಲಾನ್ ಇದೆ. ಎಲ್ಲಿ ಅಂತ ಗೊತ್ತಾಗಕ್ಕೆ ಇನ್ನೊಂದು ವಿಡಿಯೋಗೆ ವೆಯ್ಟ್ ಮಾಡಿ.